ಮುಚ್ಚಾಕಲಿಕ್ಕೆಲ್ಲ ಭ್ರಷ್ಟಾಚಾರ ಮುಚ್ಚಾಕಲಿಕ್ಕೆ ಮಾಡಿದಂಥ ಕಾಯ್ದೆ ಅದು. UPA ಸರ್ಕಾರ, ಕಾಂಗ್ರೆಸ್ UPA ಸರ್ಕಾರ ಭ್ರಷ್ಟಾಚಾರ ಹೊರಗೆ ಬರಬೇಕು, ಜನ ಭ್ರಷ್ಟಾಚಾರದಿಂದ ಮುಕ್ತರಾಗಬೇಕಂತ ತಿಳ್ಕೊಂಡು ಮಾಹಿತಿ ಹಕ್ಕು ಕಾಯ್ದೆ ತಂತು, ಲೋಕಾಯುಕ್ತ ಕಾಯ್ದೆ ತಂತು, ಲೋಕಪಾಲ್ ಕಾಯ್ದೆ ತಂತು. 12 ವರ್ಷಗಳ ಕಾಲ ಇವತ್ತು ಪ್ರಧಾನಮಂತ್ರಿ ಆದಂಥವ್ರು ಒಂದು ಲೋಕಪಾಲ್ ನೇಮಕ ಮಾಡೋಕ್ಕಾಗಿಲ್ಲ ಇವತ್ತು ಭಾರತ ದೇಶದಲ್ಲಿ. ಯಾಕಾಗಿಲ್ಲ? ಇದೇ ಅಣ್ಣಾ ಹಜಾರೆ ಅವರು ಬಹಳ ಜನ ಜಾರಕಿಹೊಳಿ ಅವರು ಲಾಸ್ಟ್ ನೋಡಿರಲ್ಲ, ಮತ್ತೆ ಎಷ್ಟು ಬೇಕ್ರಿ ಉದಾಹರಣೆ. ಹಾಲಪ್ಪ, ಹರ್ತಾಳ ಹಾಲಪ್ಪನವರು, ಜಾರಕಿಹೊಳಿ ಅವರು, ಯಡಿಯೂರಪ್ಪನವರು, ಇಲ್ಲಿ ಮತ್ತೆ ಇಲ್ಲಿ ಕೆಲವೊಬ್ರು ಇಲ್ಲಿಯವರು ಜನಪ್ರತಿನಿಧಿಗಳು ಲೋಕಲ್ ಅವರು ಸಿಡಿ ಸ್ಟೇ ತಂದಾರೆ. ಎಷ್ಟೊಂದು ಜನ ಯಾಕೆ ತಂದಾರೆ? ಅವೆಲ್ಲ ಅತ್ಯಾಚಾರ ಕೇಸುಗಳಿಗೆ ಇರಲ್ಲ. ಲೋಕಲ್ ನಿಮ್ಗೆ ಗೊತ್ತೈತಿ, ಮಾಧ್ಯಮದವ್ರು ನಿಮ್ಗೆ ಗೊತ್ತಿಲ್ಲ. ಮತ್ತೆ ಇನ್ನು ಭ್ರಷ್ಟಾಚಾರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರದೇ ಪಕ್ಷದವ್ರು ಇನ್ನೊಂದು ಹೇಳಿದ್ರು, ಇದೇ ನಗರ ಶಾಸಕರ ಒಂದು ಅವಧಿಯೊಳಗೆ ಜಾಸ್ತಿ ಭೂಗಳ್ಳತನ ಆಗ್ಯದ ಅಂತ ಹೇಳಿದ್ರು. ನಿನ್ನೆ ಅವರೇ ಹೇಳಿದ್ರು, ಭಾರತೀಯ ಜನತಾ ಪಕ್ಷ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಈ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾಗನೇ ಅವ್ರ ಮುಂದೆನೇ ಆಗ್ಯದಂತ BJP ಅವರು ಹೇಳತ್ತಾರೆ. ಮತ್ತು ಈ ನಗರ ಶಾಸಕರು ಅವಾಗ ಹೇಳಿದ್ರು 2500 ಕೋಟಿ ರೂಪಾಯಿ ಮುಖ್ಯಮಂತ್ರಿ ಆಗಕ್ಕೆ ಅಂತ ಹೇಳಿ ಬೇಕಂತ ಹೇಳಿದ್ರು. ಶಾಸಕ ಆಗೋಕೆ ಇಷ್ಟು ಬೇಕು. ಎಲ್ಲ ನೋಡ್ರಿ ನೀವು, ಭ್ರಷ್ಟಾಚಾರದ ಒಂದು ಕೂಪ ಆಗಿಬಿಟ್ಟದದು. BJP ಅಂದರೆ ಭ್ರಷ್ಟ ಜನತಾ ಪಾರ್ಟಿನೇ, ಅದು ಬೇರೆ ಏನೇನೂ ಇಲ್ಲ. ಅದು ಅದೇ ಅದು ಏನು ಹೇಳಿದ್ರೆ 2-3 ಲಕ್ಷ ಹಿಡಿಯಂಗಿಲ್ಲ ಅಂತಾರೆ. ಅದ್ರ ಅರ್ಥ ಏನು? 20-30 ಲಕ್ಷ ತಗೋತಾರೆ. ಏನು ಮೀನಿಂಗ್ ಅದ್ರದ್ದು? 2-3 ಲಕ್ಷ ತಗೊಳ್ಳೋವಲ್ಲವ ಅಂತ ಏನೇ ನಾನು ನೋಡ್ದಂಗೆ ಆಯಿತು. 2-3 ಲಕ್ಷ ಅವ್ರದ್ದು ಕೆಪಾಸಿಟಿ ಅಲ್ಲ, ಇನ್ನೂ ಹೆಚ್ಚೈತೆ ಅಂದರೆ 10 ಟೈಮ್ಸ್ ಇದೆಯಾ? ಇವತ್ತು ದೆಹಲಿನಲ್ಲಿ BJPಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಆಫೀಸ್ ಕಟ್ಟಿದ್ದಾರೆ BJPದು. ಆ ಆಫೀಸ್ ಕಟ್ಟಲು ದುಡ್ಡು ಎಲ್ಲಿಂದ ಬಂತು? ಇದರ ಮಾತ್ರ ಸಂಸ್ಥೆ ನೂರಾರು ಕೋಟಿ ರೂಪಾಯಿ, ಸಾವಿರಾರು ಕೋಟಿ ಆಗಿರ್ಬೋದು, ಅಷ್ಟು ಖರ್ಚು ಮಾಡಿ RSS ಕಚೇರಿ ಕಟ್ಟಿದ್ದಾರೆ, ಕೇಂದ್ರ ಕಚೇರಿ. ಅದೆಲ್ಲಿಂದ ಬಂತು? ಎಲ್ಲ ಭ್ರಷ್ಟಾಚಾರದಿಂದ ಮಾಡಿದ್ದು. BJP ಹುಟ್ಟಿದ್ದೇ ಭ್ರಷ್ಟಾಚಾರದಿಂದೇ. ಯಾಕಂದ್ರೆ ಅವರು ಪ್ರಾರಂಭ ಮಾಡಿದವರೇ ಅವರೇ ಭ್ರಷ್ಟಾಚಾರ. ಮತ್ತೆ ಹೇಳ್ತಾರೆ ಬೇರೆದವರಿಗೆ, ನೀವು ಭ್ರಷ್ಟಾಚಾರ ಮಾಡಿದ್ರಿ. ಕಾಂಗ್ರೆಸ್ದವರು ಸಚಿವರನ್ನು, MP ಗಳನ್ನು ಭ್ರಷ್ಟಾಚಾರದ ವಿಷಯದಲ್ಲಿ ಅರೆಸ್ಟ್ ಮಾಡಿದ್ದಿದೆ. ತಮಿಳುನಾಡಿನ ಕನ್ಮೋಳಿ ಇರ್ಬೋದು, ರಾಜ ಇರ್ಬೋದು, ಇಂದು ಭಾಳ ಜನ